ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಇದನ್ನು ತಿಳಿದೇ ಹಿಂದಿನ ಮುಮುಕ್ಷುಗಳೂ ಕೂಡ ಕರ್ಮ ಮಾಡುತ್ತಿದ್ದರು. ಆದ್ದರಿಂದ ಹಿಂದಿನವರು ಪೂರ್ವದಲ್ಲಿ ಮಾಡಿದಂತೆ ನೀನು ತಿಳಿದು ಕರ್ಮ ಮಾಡು. ಈ ಶ್ಲೋಕದ ಮೂಲಕ ಮಾಡುವ ಕೆಲಸ ಯಾವುದೇ ಕರ್ಮ ಬಂಧನ ಮಾಡದಂತೆ ಮಾಡಲು ಹಿಂದಿನ ಜ್ಞಾನಿಗಳು ಹಾಗೂ ಸಾಧಕರು ಯಾವ ರೀತಿ ಕರ್ಮ ಮಾಡುತ್ತಿದ್ದರು ಎಂಬುದನ್ನು ತಿಳಿದು ಅವರನ್ನೇ ಅನುಸರಿಸು ಎಂಬುದಾಗಿ ಭಗವಂತ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಜೀವಿ ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಬದಲಾವಣೆ ಹೊಂದುತ್ತಾನೆ ಹಾಗೂ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸುವುದೇ ಭಗವಂತನ ದಶಾವತಾರವಾಗಿದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಹೀಗೆ ಭಗವಂತನ 10 ಅವತಾರಗಳು. ಜಗತ್ತು ಎನ್ನುವುದು ಕೇವಲ ನೀರಿನಿಂದ ಆವೃತವಾಗಿ ಯಾವುದೇ ಘನವಸ್ತು ಅಥವಾ ಭೂಮಿ ಇಲ್ಲದ ಸಮಯದಲ್ಲಿ ಮತ್ಸ್ಯ ಅವತಾರಿಯಾದ ಭಗವಂತ. ಮುಂದೆ ಮತ್ಸ್ಯದ ಪಳೆಯುಳಿಕೆ ನೀರಿನಲ್ಲಿ ಹೆಪ್ಪುಗಟ್ಟಿ ಘನವಸ್ತುವಿನ ರೂಪ ಆರಂಭಿಕ ಹಂತದಲ್ಲಿ ಕೂರ್ಮಾವತಾರ ತಾಳಿ ಗಟ್ಟಿಯಾದ ತನ್ನ ಕವಚದಿಂದ ಭೂಮಿಯು ರೂಪ ತಾಳುತ್ತಿದ್ದಂತೆ ವರಾಹನಾಗಿ ಜನಿಸಿ ಈ ಭೂಮಿಯನ್ನು ತನ್ನ ಕೋರೆಯಿಂದ ಎತ್ತಿ ಅಕ್ಷಾಂಶ ರೇಖಾಂಶ ಸರಿಪಡಿಸಿ ಭೂಮಿ ಸುತ್ತುವಂತೆ ಮಾಡಿ ಶಕ್ತಿಯ ಪ್ರಭಾವದಿಂದ ಪ್ರಕೃತಿಯಲ್ಲಿ ಚರಾಚರಗಳು ಸೃಷ್ಟಿಯಾಗಲು ಕಾರಣನಾದವ ಭಗವಂತ. ಭೂಮಿಯಲ್ಲಿ ಋಣಾತ್ಮಕ ಕಣಗಳು ಶಕ್ತಿಯ ಜೊತೆ ಸೇರಿ ಸೃಷ್ಟಿಯಾದ ಜೀವ ಜಗತ್ತಿನ ಮಾನವ ಲೋಕದಲ್ಲಿ ಪ್ರಥಮಾವತಾರಿಯಾಗಿ ಪ್ರಾಣಿಯೂ ಅಲ್ಲದ ಮನುಷ್ಯನೂ ಅಲ್ಲದ ನರಸಿಂಹ ಅವತಾರಿ ಈ ಭಗವಂತ ಮಾಡಿದ್ದು ದುಷ್ಟರ ನಿಗ್ರಹ, ಶಿಷ್ಟರ ರಕ್ಷಣೆ. ಅದುವೇ ಮನುಷ್ಯ ಹಾಗೂ ಪ್ರಾಣಿಗಳ ಸ್ವಭಾವ ಹಾಗೂ ಕರ್ತವ್ಯ ಎಂದು ಸಾರಿದವ. ಮಾನವನಲ್ಲಿ ಮೃಗೀಯ ವರ್ತನೆಗಳು ಸಹಜ, ಆದರೆ ಅದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗಬೇಕೆಂಬ ಸೂಚನೆ ಕೊಟ್ಟವ. ದಾನವೇ ಧರ್ಮಾಚರಣೆಯ ಮೂಲ ಎಂಬುದನ್ನು ತಿಳಿಸಲು ವಾಮನ ಅವತಾರ ತಾಳಿ ವ್ಯಕ್ತಿ ಸಣ್ಣವ ಎಂಬ ದೃಷ್ಟಿಯಿಂದ ತಾತ್ಸಾರ ಮಾಡಬೇಡಿ, ವ್ಯಕ್ತಿಯ ಹಿಂದಿರುವ ಶಕ್ತಿಯನ್ನು ಗೌರವಿಸಿ ವ್ಯಕ್ತಿತ್ವ ಬೆಳೆಸಿಕೊಳ್ಳಿ ಎಂದು ಸಾರಿದ ಭಗವಂತ. ರಜಸ್ಸಿನ ಗುಣ ಹೆಚ್ಚಾಗಿ ತಾಮಸಿಗಳನ್ನು ಕೂಡಿಕೊಂಡು ಸಾತ್ವಿಕ ಸ್ವಭಾವದವರನ್ನು ಹಿಂಸಿಸುತ್ತಿದ್ದ ಸಮಯದಲ್ಲಿ ರಜಸ್ಸಿನ ಗುಣವಿರುವವರನ್ನು ಕೊಂದು 3 ಬಾರಿ ಭೂಮಂಡಲ ಪ್ರದಕ್ಷಿಣೆ ಮಾಡಿ ರಾಜಸಿಕ ಗುಣದವರನ್ನು ನಿಯಂತ್ರಿಸುವುದೇ ಸಾತ್ವಿಕರು ಹಾಗೂ ಬಲಿಷ್ಠರು ಮಾಡುವ ಕೆಲಸ ಎಂಬ ಸಂದೇಶ ಸಾರಿದ ಪರಶುರಾಮನಾಗಿ. ಸಾಧನೆಯಿಂದ ಅಹಂಕಾರ ತಲೆಗೆ ಹತ್ತಬಾರದು, ಹಾಗಾದರೆ ಮರಕ್ಕಿಂತ ಮರ ದೊಡ್ಡದು ಎಂಬಂತೆ ತಿಳಿಸಲು ಪರಶುರಾಮನನ್ನು ಮಣಿಸಿದ ಶ್ರೀರಾಮ. ರಾಜಸಿಕದಿಂದ ಸಾತ್ವಿಕತೆಯ ಸಾಧನೆ ಮೂಲಕ ತಾಮಸದೆಡೆಗೆ ಜಾರಿ ತಾಮಸಿಗಳ ರಾಜನಾದ ರಾವಣನನ್ನು ಕೊಂದು ಸಾತ್ವಿಕ ಸ್ವಭಾವದವರು ತಮ್ಮ ಕರ್ತವ್ಯ ಮಾಡಿದರೆ ತಾಮಸಿಗಳಾದ ರಾಕ್ಷಸರನ್ನು ತಮ್ಮ ಅಂಕಿತದಲ್ಲಿ ಇಟ್ಟುಕೊಳ್ಳಬಹುದೆಂದು ತಿಳಿಸಲು ರಾವಣನನ್ನು ಕೊಂದು ವಿಭೀಷಣನ ಪಟ್ಟಾಭಿಷೇಕ ಮಾಡಿದ ಶ್ರೀರಾಮ. ದಾನ ಧರ್ಮ ಮರೆಯಾಗಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಪರಸ್ಪರ ಸಹಕಾರ, ಸಹಾಯ ಕಡಿಮೆಯಾಗಿ ರಾಗ, ದ್ವೇಷ, ಅಸೂಯೆ, ಲೋಭ, ಮೋಹ ಹೆಚ್ಚಾದಾಗ ಚತುರೋಪಾಯಗಳಾದ ಸಾಮ, ದಾನ, ಭೇದ ಮುಗಿದ ಮೇಲೆ ದಂಡನೆಯೇ ಧರ್ಮ ಎಂದು ತಿಳಿಸಲು ಕೃಷ್ಣಾವತಾರ. ಮಾಂಸಾಹಾರ ಅಥವಾ ಸಸ್ಯಾಹಾರ ಯಾವುದೇ ಇರಲಿ, ಇಂದ್ರಿಯ ಚಾಪಲ್ಯ ಬಿಟ್ಟು ಆಸೆಗೆ ಅಂಕುಶ ಇಟ್ಟು ರಾಜ ಮಂತ್ರಿ ಎಂಬ ಒಣ ಪ್ರತಿಷ್ಠೆ ಬಿಟ್ಟು ಆಧ್ಯಾತ್ಮಿಕ ಸಾಧನೆಯ ಮೂಲಕ ಆಧುನಿಕ ಜೀವನದಲ್ಲಿಯೂ ಸನ್ಯಾಸಿಯಾಗಿ ಶಾಂತಿ ಕಾಪಾಡಬಹುದೆಂದು ತೋರಿದ ಬುದ್ಧನಾಗಿ. ಹರಿ ಓಂ.